ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಶಾಸಕ ಶರತ್ ಬಚ್ಚೇಗೌಡ ಬೇಸರ. ಕೋಲಾರ ಶಾಸಕರಿಗೆ ಮಂತ್ರಿ ಸ್ಥಾನ ಸಿಗದ ವಿಚಾರ ಸಚಿವ ಕೆಎಚ್ ಮುನಿಯಪ್ಪ ತಿರುಗೇಟು. ಮಲಿಮಂಗಲ ಕೆರೆ ವಾಸ್ತವ ಸ್ಥಿತಿ ಪರಿಶೀಲನೆ, ಕೆರೆ ಅಭಿವೃದ್ಧಿಗೆ ಸಚಿವ ಕೆಎಚ್ ಮುನಿಯಪ್ಪ ಅವರಿಂದ ಅಧಿಕಾರಿಗಳಿಗೆ ಮಹತ್ವದ ಸೂಚನೆ. ಪ್ಯಾಕಿಂಗ್ ಕೆಲಸದ ಹೆಸರಲ್ಲಿ ಕೋಟಿ ವಂಚನೆ, ದೇವನಹಳ್ಳಿಯಲ್ಲಿ ದಂಪತಿ ಬಂಧನ. ಮಲಿಮಂಗಲದ ದಾಬಸ್ಪೇಟೆಯಲ್ಲಿ ಚಿರತೆ ಉಪಟಳ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಶಾಸಕರಾದಂತಹ ಶರತ್ ಬಚ್ಚೇಗೌಡ ಅವರಿಗೆ ಕೊನೆಯ ಕ್ಷಣದಲ್ಲಿ ಸಚಿವ ಸ್ಥಾನ ತಪ್ಪಿದ ಹಿನ್ನೆಲೆ ಅವರು ಮೊದಲ ಬಾರಿಗೆ ತಮ್ಮ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸಚಿವ ಸ್ಥಾನ ಸಿಗದಿರುವುದರಿಂದ ಸಹಜವಾಗಿಯೇ ಬೇಸರವಾಗಿದೆ, ಆದರೆ ಸರ್ಕಾರ ಅಥವಾ ಪಕ್ಷದ ವಿರುದ್ಧ ಯಾವುದೇ ಅಸಮಾಧಾನ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಒಂದು ಮಾಹಿತಿ ಇಲ್ಲಿದೆ. ಇನ್ನು ಇದೇ ವೇಳೆ ಕಿಯೋನಿಕ್ಸ್ ನಿಗಮ ಮಂಡಳಿಯ ಜವಾಬ್ದಾರಿಯ ಕುರಿತು ಮಾತನಾಡಿದ ಅವರು ಮುಖ್ಯಮಂತ್ರಿ ನಿಗಮ ಮಂಡಳಿಗಳ ಪುನರ್ರಚನೆ ಮಾಡುವುದಾಗಿ ಹೇಳಿದರು. ಹೊಸಬರಿಗೆ ಅವಕಾಶ ಮಾಡಿಕೊಡಲಿ, ಅಧಿಕಾರ ಯಾರೊಬ್ಬರ ಸ್ವತ್ತಲ್ಲ ಎಂದು ಪರೋಕ್ಷವಾಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕಳೆದ 2.5 ತಿಂಗಳಿಂದ ಸಚಿವ ಸ್ಥಾನಕ್ಕಾಗಿ ಪ್ರಯತ್ನ ನಡೆಸಿದ್ದೆ, ಆದರೆ ಕೊನೆಯ ಕ್ಷಣದಲ್ಲಿ ಅವಕಾಶ ಕೈತಪ್ಪಿದೆ ಎಂದು ಬೇಸರ ವ್ಯಕ್ತಪಡಿಸಿದ ಶರತ್ ಬಚ್ಚೇಗೌಡ, ಸದ್ಯ ನಿಗಮ ಮಂಡಳಿ ಸರ್ಕಾರಿ ವಾಹನವನ್ನು ಬಿಟ್ಟು ಖಾಸಗಿ ವಾಹನದಲ್ಲಿ ಸಂಚರಿಸುತ್ತಿರುವುದು ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ನಮ್ಗೆ ಸಿಕ್ಕಿದೆ 2 ವರ್ಷ 3 ವರ್ಷ ಬೋರ್ಡ್ ಸಿಕ್ಕಿದೆ, ಮುಂದೆ ಕಾಯ್ತಾ ಇರೋರು ಅವರೇ, ಅವ್ರಿಗೂ ಕೂಡ ಅವಕಾಶ ಆಗ್ಬೇಕು ಅನ್ನೋ ಅಭಿಪ್ರಾಯ. ಹೈಕಮಾಂಡ್ ಏನೇ ಹೇಳಿದ್ರು ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಹೇಳ್ತಾರೆ ಶಾಸಕರು. ಹೌದು, ತದನಂತರ ಕಾಂಗ್ರೆಸ್ ಇಲ್ಲಪ್ಪ, ನಾನು ಮೊದಲು ಕೂಡ ಹೈಕಮಾಂಡ್ ಹೇಳಿದಕ್ಕೆ ಬದ್ಧ ಅಂತ ಹೇಳಿದೀನಿ, ಇವಾಗ್ಲೂ ಕೂಡ ಅದಕ್ಕೆ ನಾನು ಸ್ಟಿಕ್ ಆನ್ ಆಗಿ ಇವತ್ತು ಕೂಡ ಹೈಕಮಾಂಡ್ ಹೇಳೋದಕ್ಕೆ ನಾನು ಬದ್ಧ. ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಅದು ಅವರ ವೈಯಕ್ತಿಕವಾದಂತ ವಿಷಯಗಳು. ನಾವ್ ಹೇಳಿದ್ದು ಇವತ್ತು ಪಕ್ಷ ಇದ್ರೆ ಸರ್ಕಾರದಿಂದ ಪಕ್ಷ ಅಲ್ಲ. ಅದರಿಂದ ಪಕ್ಷ ಫಸ್ಟ್ ತಾಯಿ, ಪಕ್ಷ ಹೇಳಿದ ಮಾತು ನಾವೆಲ್ಲರೂ ಕೂಡ ಜೊತೆಗೆ ಸೇರ್ಸ್ಕೊಂಡು ಹೋಗ್ಬೇಕಾಗುತ್ತೆ. ಮೊದಲು ಕೂಡ ನಾನು ಹೇಳಿದೀನಿ, ಪಕ್ಷ ಏನ್ ಹೇಳ್ತೋ ಅದ್ರ ತಕ್ಕಂಗೆ ನಾವು ನಿಲ್ತೀವಿ ಅಂತ ಹೇಳಿ, ಇವಾಗೂ ಕೂಡ ಅದೇ ಮಾತು ಹೇಳ್ತಾ ಇದೀನಿ. ಪಕ್ಷ ಏನ್ ಹೇಳ್ತೋ ಅದಕ್ಕೆ ತಕ್ಕಂಗೆ ನಾನು ನೋಡೋಣ, ಅದನ್ನ ಏನು ಆಗುತ್ತೆ ಅಂತ ನೋಡೋಣ. ಆದ್ರೆ ನಾನು ಹೇಳೋದು, ನಮ್ಗೊಂದು ಅವಧಿ ಅವಕಾಶ ಸಿಕ್ಕಿದೆ, ಬೇರೆಯವ್ರಿಗೂ ಅವಕಾಶ ಕಲ್ಪಿಸ್ಕೊಡ್ಲಿ. ಈಗ ಸಚಿವ ಸ್ಥಾನ ಕೈ ತಪ್ಪಿದೆ, ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿ ಮಾಡುವಂತ ಏನು ಕಾರ್ಯ ಮುಖಾಂತರ ಏನಾದ್ರು ಭೇಟಿ ಮಾಡಿ ಸಾಂತ್ವನ. ಮಾನ್ಯ ಮುಖ್ಯಮಂತ್ರಿಗಳು ದೂರವಾಣಿಯಲ್ಲಿ ಮಾತಾಡಿದರೆ ಇನ್ನು ವೈಯಕ್ತಿಕವಾದಂತ ಭೇಟಿ ನಾನು ಮಾಡ್ಬೇಕಾಗಿದೆ. ಸಾಕಷ್ಟು ಜನ ದೆಹಲಿ ಹೇಳ್ಬಿಟ್ಟು ಸಾಕಷ್ಟು ನಿಧಾನ ಕ್ಷೇತ್ರದ ಜನರಿಗೂ ಆಗಿದೆ. ಇವತ್ತು ಮೊಟ್ಟ ಮೊದಲಾಗಿ ಏನು AICC, KPCC ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳೆಲ್ಲ ಸೇರಿ ರಾಜ್ಯಕ್ಕೆ 20 ನೂತನವಾಗಿ ಸಚಿವರುಗಳನ್ನ ನೇಮಕಾತಿ ಮಾಡಿಕೊಟ್ಟಿದ್ದಾರೆ. ಮೊದಲನೇದಾಗಿ ಆ 20 ಜನಕ್ಕೂ ಕೂಡ ನಾನು ಶುಭಾಶಯಗಳನ್ನ ಮತ್ತೆ ಅಭಿನಂದನೆಗಳನ್ನ ಕೋರ್ತೀನಿ. ಈಗಾಗಲೇ ತಾವು ಹೇಳ್ದಂಗೆ ಸತ್ಯ, ನಾವೆಲ್ಲ ಕೂಡ ಪ್ರಯತ್ನ ಮಾಡಿದ್ವಿ. ಪ್ರಯತ್ನ ಒಂದೇ ಅಲ್ಲ, ಪ್ರಾರ್ಥನೆ ಪ್ರಯತ್ನ ಎರಡೂ ಕೂಡ ಮಾಡಿದ್ವಿ. ಶುಭಗಳಿಗೆ ಒಂದು ಕೊರತೆ ಆಯ್ತು. ಈ ಭಾಗ ಏನ್ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ಗ್ರಾಮಾಂತರ, ಬೆಂಗಳೂರು ನಗರದ ಕೆಲವು ಭಾಗಗಳೇನು ಮರಸನಾಡಿನ ಭಾಗಗಳಿವೆ, ಈ ಭಾಗಗಳಿಂದ ಪ್ರಾತಿನಿಧ್ಯ ಸಿಗ್ಬೋದು ಅಂತ ಒಂದು ಉದ್ದೇಶದಿಂದ ನಾವು ಕೂಡ ಪ್ರಯತ್ನ ಎಲ್ಲ ಕೂಡ ಮಾಡಿದೀವಿ. ಆದ್ರೆ ಇವತ್ತು ಅವಕಾಶ ಎಲ್ಲೋ ಕೈಗೆ ಸಿಕ್ಕಿಲ್ಲ. ಆದ್ರೆ ಏನ್ ಆಯ್ಕೆ ಮಾಡಿದ್ರೆ ಬೇರೆ ಬೇರೆ ರೀತಿಯಾದಂತ ಎಲ್ಲರಿಗೂ ಗೊತ್ತಂಗೆ ಒತ್ತಡಗಳು, ಪ್ರಾದೇಶಿಕ ಒತ್ತಡ ಆಗಿರ್ಬೋದು, ಸಾಮಾಜಿಕ ನ್ಯಾಯದ ಒಂದು ವಿಚಾರಗಳಾಗಿರ್ಬೋದು, ಮತ್ತೆ ವಿಶೇಷವಾಗಿ ಚುನಾವಣೆಯ ದೃಷ್ಟಿಯಲ್ಲಿ ಚುನಾವಣೆ ಒಂದು ಸಚಿವ ಸಂಪುಟ ಎಲ್ಲ ಜಾತಿಗಳಿಗೂ ಪ್ರಾತಿನಿಧ್ಯ ಕೊಟ್ಟಂತದ್ರಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಅಲ್ಪದ್ರಲ್ಲಿ ತಪ್ಪದಂಗೆ ಕಾಣ್ತದೆ. ಆದ್ರೆ ಇದರಿಂದ ಬೇಸರ ಪಡಂತದ್ದಿಲ್ಲ, ಪ್ರಯತ್ನ ಇವತ್ತು ಎಲ್ಲರೂ ಕೂಡ ಪಡ್ತಾರೆ. 135 ಜನ ಶಾಸಕರುಗಳೇನು ಕಾಂಗ್ರೆಸ್ ಆಯ್ಕೆ ಆಗಿದ್ದಾರೆ, 135 ಜನನು ಕೂಡ ಜನರಿಂದ ಆಯ್ಕೆಯಾಗಿ ಬಂದು ಯಾವುದೇ ಒಂದು ಅರ್ಹತೆ ಇದ್ದು ಸಚಿವ ಸ್ಥಾನ ನಿರೀಕ್ಷೆ ಪಡಂತದ್ದು ಸಹಜ. ಇದರಲ್ಲಿ ಸ್ವಲ್ಪದ್ರಲ್ಲಿ ತಪ್ಪಿದೆ. ಹೈಕಮಾಂಡ್ ಕೂಡ ಈಗಾಗಲೇ ಮಾತಾಡಿದರೆ, ನಮ್ಮ ಜೊತೆ ವಿಶ್ವಾಸ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಏನು ನಮ್ಮ ಒಂದು ಪ್ರಯತ್ನ ಇದೆ, ಏನು ನಾವು ಓಡಾಟ ಮಾಡಿದೀವಿ, ಅದಕ್ಕೆ ತಕ್ಕಂಗೆ ಮುಂದಿನ ದಿನಗಳಲ್ಲಿ ಸ್ಥಾನಮಾನಗಳ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದರಿಂದ ಬಹುಶಃ ಹಿರಿಯರಿಗೆ ಎಲ್ಲರಿಗೂ ಕೂಡ ಇವತ್ತು ಸಚಿವ ಸಂಪುಟ ಮಾಡೋ ಸಂದರ್ಭದಲ್ಲಿ ಬೇರೆ ಬೇರೆ ಇಕ್ಕಟ್ಟುಗಳು, ಬೇರೆ ಬೇರೆ ಒತ್ತಡಗಳಿರೋಂಥದ್ರಲ್ಲಿ ತಪ್ಪಿದೆ. ಅಸಮಾಧಾನ ಅಂತೂ ಖಂಡಿತ ಇಲ್ಲ. ಬೇಸರ ಇದೆ ಅಂದ್ರೆ ಖಂಡಿತ ಸ್ವಲ್ಪ ಬೇಸರ, ಸಹಜವಾಗಿ ಮನುಷ್ಯರಾಗಿರೋದ್ರಿಂದ ಒಂಚೂರು ಬೇಸರ ಇದ್ದೇ ಇರುತ್ತೆ. ಬರೋ ದಿನಗಳಲ್ಲಿ ನೋಡ್ಕೊಂಡು ನಾವ್ ಈ ಭಾಗದಲ್ಲಿರ್ತಕ್ಕಂಥ ಜನ ಅವ್ರಿಗೆ ಇನ್ನು ಹೆಚ್ಚಿದಾಗಿ ಕೆಲಸ ಮಾಡ್ಬೋದು, ಸಚಿವರಾಗಿ ಸ್ಥಾನ ಸಿಕ್ಕಿದ್ರೆ ಇನ್ನೂ ಅಭಿವೃದ್ಧಿನ ತರಬಹುದಾಗಿದ್ದು, ಜನಕ್ಕೆ ಇನ್ನೂ ಕೂಡ ನಾವು ಅವಕಾಶಗಳನ್ನ ಕಲ್ಪಿಸೋಣ ಉದ್ದೇಶ ಏನಿತ್ತು, ಅದನ್ನ ಮುಂದಿನ ದಿನಗಳಲ್ಲಿ ಬೇರೆ ರೂಪಗಳಲ್ಲಿ ಯಾವ ತರ ನಾವು ತಂದು ಮಾಡ್ಬೋದು ಅನ್ನೋದ್ರ ಬಗ್ಗೆ ವಿಶೇಷವಾಗಿ ಗಮನ ಮತ್ತೆ ಕಾಳಜಿ ಕೊಡ್ಬೇಕಾಗುತ್ತೆ.
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಡಿಸಿ ಕಚೇರಿ ಬಳಿ ಸಚಿವ ಕೆಎಚ್ ಮುನಿಯಪ್ಪ ಅವರು ಮಹತ್ವದ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕೋಲಾರ ಜಿಲ್ಲೆಯ ಕೆಲ ಶಾಸಕರು ತಮಗೆ ಮಂತ್ರಿ ಸ್ಥಾನ ಸಿಗದಿರಲು ಮಾಜಿ ಸಂಸದ ಹಾಗೂ ಸಚಿವ ಕೆಎಚ್ ಮುನಿಯಪ್ಪ ಅವರ ಕಾರಣ ಎಂದು ಆರೋಪಿಸಿದ್ದ ಬೆನ್ನಲ್ಲೇ ಸಚಿವರ ಆರೋಪಗಳಿಗೆ ಸ್ಪಷ್ಟನೆ ನೀಡಿದ್ದಾರೆ. ಈ ಕುರಿತು ಒಂದು ಮಹತ್ವದ ವರದಿ ಇಲ್ಲಿದೆ. ಅವರು ನನ್ನ ಬಳಿ ಬಂದು ಕೇಳಿಲ್ಲ. ಒಂದ್ ವೇಳೆ ಕೇಳಿದ್ರೆ ಹೈಕಮಾಂಡ್ ಬಳಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಳಿ ಹಾಗೂ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಅವರ ಬಳಿ ಮಾತನಾಡಬಹುದಾಗಿತ್ತು ಎಂದು ಸಚಿವ ಕೆಎಚ್ ಮುನಿಯಪ್ಪ ಹೇಳಿದರು. ಇನ್ನು ಅವರು ಯಾಕೆ ಈಗ ಈ ರೀತಿಯ ಹೇಳಿಕೆ ನೀಡುತ್ತಿದ್ದಾರೆ ಎಂಬುದು ಗೊತ್ತಿಲ್ಲ. ಕೇಳಿದ್ರೆ ಅದು ನನ್ನ ಕರ್ತವ್ಯವಾಗಿತ್ತು. ಹಿರಿಯರು ಕೆಲಸ ಮಾಡಿದವರು, ಅವರಿಗೆ ಅವಕಾಶ ಕೊಡಬೇಕೆಂದು ನಾನು ಸ್ವತಃ ಒತ್ತಾಯ ಮಾಡಿದ್ದೆ ಎಂದು ಸಚಿವರು ತಿಳಿಸಿದರು. ಇದೇ ವೇಳೆ ಅವರೊಂದಿಗೆ ನಾನು ಮಾತನಾಡುತ್ತೇನೆ ಎಂದು ಹೇಳಿ ಸಚಿವ ಕೆಎಚ್ ಮುನಿಯಪ್ಪ ಅಲ್ಲಿಂದ ತೆರಳಿದರು. ನಂಜೇಗೌಡರು ಒಂದು ಗಂಭೀರವಾಗಿರೋ ಆರೋಪ ಮಾಡ್ತಾರೆ. ನಮಗೆ ಸಚಿವ ಸ್ಥಾನ ತಪ್ಪೋದಕ್ಕೆ ಕೆಎಚ್ ಮುನಿಯಪ್ಪ ಕಾರಣ ಅಂತ ಹೇಳ್ತಾರೆ. ಅವರು ನನ್ನ ಬಂದು ಕೇಳಿಲ್ಲ. ಒಂದು ವೇಳೆ ಕೇಳಿದ್ರೆ ನಾನು ಕೂಡ ಹೈಕಮಾಂಡ್ ಅಲ್ಲಿ ಮತ್ತು ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯವ್ರಿಗೆ, ಹರಿಪ್ರಸಾದ್ ಅವ್ರಿಗೆ ಹೇಳ್ಬೋದಾಗಿತ್ತು. ಯಾಕೆ ಅವ್ರು ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ಕೇಳಿದ್ರೆ ನಂದು ಕರ್ತವ್ಯ ಇತ್ತು. ನಾನು ಅವನ್ನ ಕರ್ಕೊಂಡು ಹೋಗಿ ಇವರೆಲ್ಲ ಸೀನಿಯರ್ಸ್ ಇದ್ದಾರೆ, ಕೆಲಸ ಮಾಡಿದ್ದಾರೆ, ಕೊಡ್ಬೇಕನ್ನೋದನ್ನ ನಾನು ಒತ್ತಾಯ ಮಾಡೋದು ನನ್ನ ಜವಾಬ್ದಾರಿ ಇತ್ತು. ಮಾತಾಡ್ತೀನಿ. ನೆಲಮಂಗಲ ತಾಲೂಕಿನ ದಾಬಾಸ್ಪೇಟೆ ಸಮೀಪದ ಕಲ್ಲುನಾಯಕನಹಳ್ಳಿ ಗ್ರಾಮದಲ್ಲಿ ಚಿರತೆ ಪ್ರತ್ಯಕ್ಷವಾಗಿ ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಸಿದೆ. ಗಂಗರಾಜು ಎಂಬುವರ ತೋಟದ ಬಳಿ ರಾತ್ರಿ ವೇಳೆ ರಾಜಾರೋಷವಾಗಿ ಓಡಾಡಿದ ಚಿರತೆ ಬೀದಿ ನಾಯಿಯೊಂದನ್ನ ಭೇಟಿಯಾಗಿರುವ ಘಟನೆ ನಡೆದಿದೆ. ಚಿರತೆಯ ಓಡಾಟದ ದೃಶ್ಯ ಸ್ಥಳೀಯರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಗ್ರಾಮದ ಸುತ್ತಮುತ್ತ ಸಾಕು ಪ್ರಾಣಿಗಳು ಹಾಗೂ ಬೀದಿ ನಾಯಿಗಳೇ ಚಿರತೆಯ ಮುಖ್ಯ ಗುರಿಯಾಗುತ್ತಿವೆ ಎಂದು ಆತಂಕ ವ್ಯಕ್ತವಾಗಿದೆ. ರಾತ್ರಿ ವೇಳೆಯಲ್ಲಿ ಹೊರಗೆ ಸಂಚರಿಸಲು ಗ್ರಾಮಸ್ಥರು ಭಯಪಡುವಂತಾಗಿದೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿ ಚಿರತೆಯನ್ನು ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಈ ಘಟನೆ ದಾಬಸ್ಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು. ಕ್ಯಾಮರಾಮನ್ ಚರಣ್ ಜೊತೆ ಮಂಜುನಾಥ್, MMK TV, ನೆಲಮಂಗಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಪ್ಯಾಕಿಂಗ್ ಕೆಲಸ ಕೊಡಿಸುವುದಾಗಿ ನಂಬಿಸಿ ಸಾರ್ವಜನಿಕರಿಂದ ಲಕ್ಷಾಂತರ ರೂಪಾಯಿ ಡಿಪಾಸಿಟ್ ಪಡೆದು ವಂಚನೆ ಮಾಡುತ್ತಿದ್ದ ಆರೋಪದ ಮೇಲೆ ದಂಪತಿಯನ್ನ ದೇವನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಈ ಕುರಿತು ಒಂದು ವರದಿ ನೋಡಿ. ಪ್ಯಾಕಿಂಗ್ ಕೆಲಸದ ಹೆಸರಲ್ಲಿ ಜನರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದ ಆರೋಪದ ಮೇಲೆ ಕಿರಣ್ ಹಾಗೂ ಆರತಿ ಎಂಬ ದಂಪತಿಯನ್ನು ದೇವನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳು ಕಾಮಿಕಾದೇವಿ ಎಂಟರ್ಪ್ರೈಸಸ್ ಹೆಸರಿನಲ್ಲಿ ಕಂಪನಿ ನಡೆಸುತ್ತಿದ್ದು ಬೂದುಬತ್ತಿ, ಮೇಣದ ಬತ್ತಿ ಹಾಗೂ ಪೇಪರ್ ಪ್ಲೇಟ್ ಪ್ಯಾಕಿಂಗ್ ಕೆಲಸ ನೀಡುವುದಾಗಿ ಸಾರ್ವಜನಿಕರನ್ನ ನಂಬಿಸುತ್ತಿದ್ದರು ಎನ್ನಲಾಗಿದೆ. ಕೆಲಸ ನೀಡುವ ನೆಪದಲ್ಲಿ ಗ್ರಾಹಕರಿಂದ ಲಕ್ಷಾಂತರ ರೂಪಾಯಿ ಡೆಪಾಸಿಟ್ ಪಡೆದು ವಂಚಿಸುತ್ತಿದ್ದಾರೆಂಬ ಆರೋಪ ಕೂಡ ಕೇಳಿಬಂದಿತ್ತು. ಆರೋಪಿಗಳಾದ ಕಿರಣ್ ಮತ್ತು ಆರತಿ ಬೆಂಗಳೂರಿನ ಚಿಕ್ಕಜಾಲ ಮೂಲದವರಾಗಿದ್ದು ಇವರ ವಿರುದ್ಧ ಚಿಕ್ಕಜಾಲ, ದೇವನಹಳ್ಳಿ, ದೊಡ್ಡಬಳ್ಳಾಪುರ ಗ್ರಾಮಾಂತರ ಹಾಗೂ ಕೋಲಾರ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳು ದಾಖಲಾಗಿವೆ. ಇನ್ನು ಈ ಪ್ರಕರಣದ ತನಿಖೆ ನಡೆಸಿದ ದೇವನಹಳ್ಳಿ ಪೊಲೀಸರು ದಂಪತಿಯನ್ನ ಬಂಧಿಸಿ ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಪ್ಯಾಕಿಂಗ್ ಕೆಲಸದ ಹೆಸರಲ್ಲಿ ವಂಚನೆ ನಡೆಸುತ್ತಿದ್ದ ದಂಪತಿ ಬಂಧನವಾಗಿದ್ದು ದೇವನಹಳ್ಳಿ ಪೊಲೀಸರು ಕಾರ್ಯಾಚರಣೆ ಮುಂದುವರೆದಿದೆ. ಇನ್ನಷ್ಟು ಮಾಹಿತಿಗಾಗಿ ವೀಕ್ಷಿಸುತ್ತೀರಿ MMK TV ಕನ್ನಡ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಆಲರದುದ್ದನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬನ್ನಿಮಂಗಲ ಕೆರೆಯ ವಾಸ್ತವ ಸ್ಥಿತಿಯನ್ನ ಇಂದು ಸಚಿವ ಕೆಎಚ್ ಮುನಿಯಪ್ಪ ಅವರು ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿದರು. ಈ ಕುರಿತು ಒಂದು ವರದಿ ಇಲ್ಲಿದೆ. ಬನ್ನಿಮಂಗಲ ಕೆರೆಯ ಪರಿಶೀಲನೆ ವೇಳೆ ಮಾತನಾಡಿದ ಸಚಿವ ಕೆಎಚ್ ಮುನಿಯಪ್ಪ ಅವರು ಮೊದಲು ಕೆರೆಗಳಲ್ಲಿ ಹೂಳೆತ್ತುವ ಕಾಮಗಾರಿಯನ್ನು ಕೈಗೊಂಡು ಬಳಿಕ ನೀರು ತುಂಬಿಸುವ ಕಾರ್ಯಕ್ಕೆ ಆದ್ಯತೆ ನೀಡಬೇಕೆಂದು ಸೂಚಿಸಿದರು. ಕೆರೆಗಳಲ್ಲಿ ಬೆಳೆದಿರುವ ಬಿದಿರನ್ನು ತೆರವುಗೊಳಿಸಲು ಅರಣ್ಯ ಇಲಾಖೆ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಕೆರೆಗೆ ಹರಿದು ಬರುವ ಕಾಲುವೆಗಳನ್ನು ಸ್ವಚ್ಛಗೊಳಿಸಿ ನೀರು ಸರಾಗವಾಗಿ ಹರಿಯುವಂತೆ ಮಾಡಿದರೆ ಮಳೆಗಾಲದಲ್ಲಿ ಕೆರೆಗಳು ಸಮರ್ಪಕವಾಗಿ ತುಂಬಲಿವೆ ಎಂದು ಹೇಳಿದರು. ಇದಲ್ಲದೆ ಎಲ್ಲ ಕೆರೆಗಳ ಸುತ್ತಲೂ ಗಡಿ ಗುರುತಿಸಿ ಟ್ರೆಂಚ್ ಅಗೆದು ಹಣ್ಣಿನ ಗಿಡಗಳನ್ನು ನೆಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ KN ಅನುರಾಧ, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಶಿವಕುಮಾರ್, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಕಲಾವತಿ, ತೋಟಗಾರಿಕೆ ಹಾಗೂ ಪಶುಸಂಗೋಪನೆ ಇಲಾಖೆಯ ಅಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು.